ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ತಯಾರು ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರೆ. ಹಾಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮೊದಲಿಗೆ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಕೊಬ್ಬರಿ ಮೇಲ್ಗಡೆ ಇರುವಂತಹ ಬ್ರೌನ್ ಕಲರ್ನ ಚೆನ್ನಾಗಿ ತುರ್ಕೊತೀನಿ. ನಂತರ ಈ ಥರ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಬೇಕು. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಬೇಕು. ನಿಮಗೆ ಎಷ್ಟು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತೀರೋ ಅಷ್ಟು ಚಿಕ್ಕ ಚಿಕ್ಕ ಪೀಸಾಗೇ ಕಟ್ ಮಾಡ್ತಾ ಹೋಗಿ. ನಂತರ ನೋಡಿ, ನಾನು ಒಂದು ಬೌಲಲ್ಲಿ ಕೊಬ್ಬರಿನ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಾನು 2 ಡೇಸು ಇಟ್ಕೊಂಡಿರೋದು, ಹಾಳಾಗಲ್ಲ ಬೇಗ ಅಂತ. ನಂತರ ಒಂದು 3/4 ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ಸಹ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರೋಂಥದ್ದು. ನಂತರ ಶೇಂಗಾ ಬೀಜನೂ ಚೆನ್ನಾಗಿ ಹುರಿದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನಾನು ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದನ್ನು ಕ್ಲೀನ್ ಮಾಡಿ ಇಟ್ಕೊಬೇಕು. ನಂತರ ಒಂದು ಅರ್ಧ ಬೌಲಷ್ಟು ನಾವು ಬಿಳಿ ಎಳ್ಳನ್ನು ಹಾಕಬೇಕು. ನಂತರ ಇದನ್ನು ಚೆನ್ನಾಗಿ ಹುರಿಬೇಕು. ಇದನ್ನು ಗ್ಯಾಸ್ ಕಡಿಮೆ ಉರಿ ಮಾಡಿಕೊಂಡು ಹುರ್ಕೊಳ್ಳಿ. ನಂತರ ಈ ಥರ ಹುರ್ಕೊಳ್ಳಿ. ನಂತರ ಇದಾದಮೇಲೆ ಒಂದು ಬೌಲನ್ನ ತೊಗೊಂಡು ಅದಕ್ಕೆ ನಾವೇನು ಮಾಡಬೇಕು, ಒಂದು ಬೌಲ್ ಕೊಬ್ಬರಿಯನ್ನು ತೊಗೊಂಡಿರ್ತೀನಲ್ಲ, ಇದನ್ನು ಚೆನ್ನಾಗಿ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕಬೇಕು. ನಂತರ ಒಂದು 3/4 ಕಪ್ಪಷ್ಟು ಬೆಲ್ಲನ ತೊಗೊಂಡಿಟ್ಕೊಂಡಿದ್ದೀನಿ, ಅದನ್ನು ಸಹ ಅದರೊಳಗೆ ಮಿಕ್ಸ್ ಮಾಡಬೇಕು. ನಂತರ ಶೇಂಗಾ ಬೀಜನೂ ಸಹ ಒಂದು 3/4 ಕಪ್ಪಷ್ಟು ತೊಗೊಂಡಿಟ್ಕೊಂಡಿದ್ದೀನಿ, ಇದನ್ನು ಸಹ ಅದರೊಳಗೆ ಮಿಕ್ಸ್ ಮಾಡಬೇಕು. ನಂತರ ಬಿಳಿ ಎಳ್ಳು, ಇದನ್ನು ಸಹ ನಾನು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ, ಇದನ್ನು ಸಹ ಅದರೊಳಗೆ ಬಿಳಿ ಎಳ್ಳನ್ನು ಸಹ ಮಿಕ್ಸ್ ಮಾಡಬೇಕು. ನಂತರ ಎಲ್ಲ ಮಿಕ್ಸ್ ಮಾಡಿ ಕುಸುರೆ ಕಾಳು ಅಂತ ಬರುತ್ತೆ, ಇದನ್ನು ಸಹ ಇದು ಅಂಗಡಿಯಲ್ಲೆಲ್ಲ ಸಿಗುತ್ತೆ, ಬೇಕಾದ್ರೆ ನಾವೇ ತಯಾರು ಮಾಡ್ಕೊಳ್ಳಬಹುದು. ಇದನ್ನು ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಹಾಕೋಬೋದು. ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ, ಜಾಸ್ತಿ ಸ್ವೀಟ್ ಏನು ಬೇಡ, ಕಡಿಮೆನೇ ಹಾಕೊಳ್ಳಿ ಸ್ವಲ್ಪ. ನಂತರ ಜೀರಿಗೆ ಪೆಪ್ಪರ್ಮೆಂಟ್, ಇದು ಕೂಡ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟನ್ನು ಹಾಕೊಳ್ಳಿ. ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ, ತುಂಬ ಸ್ವೀಟ್ ಬೇಡ ಅಂತ, ಅಷ್ಟನ್ನು ನೀವು ತೊಗೊಳ್ಳಿ. ಹಾಗೆ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿದರೆ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ತಯಾರಾಯಿತು. ಹಾಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.